ಯಾರು ಸತ್ಯರ್ವತ ಕುದುರೆ ಸವಾರಿ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಸುಲಭವಾಗಿ ಸಿಗುವಂತೆ ಒಂದು ಮಾಯಾಸವನ್ನು ಸೃಷ್ಟಿ ಮಾಡಿಕೊಟ್ಟು ನೋಡು ಅಂತ ಹೇಳಿ ಪಂಚವರ್ಣದಿಂದ ಕೂಡಿದ ಒಂದು ಹತ್ತು ಮಾಯವಾದ ಎಲ್ಲ ಅಶ್ವಗಳನ್ನು ನೋಡ್ಕೊಂಡು ಬರ್ತಾನೆ. ಸತ್ಯವಂತನಿಗೆ ಯಾವ ಅಶ್ವವೂ ಬೇಕು ಅಂತಲ್ಲ, ಪರಮಾತ್ಮ ತಾನು ಸೃಷ್ಟಿ ಮಾಡಿ ಕಟ್ಟಿದ್ನಲ್ಲ ಆ ಅಶ್ವನ ಬಳಿಗೆ ಬಂದ. ಇದು ನನ್ನ ಪ್ರಯಾಣಕ್ಕೆ ಅಕ್ಕನ ಬಿಚ್ಚಿರ ಎಳೆ ತಂದನೋ ದೇವಿ ಸ್ವಾಮಿ ಎಲ್ಲಿ ಯಾವಣ್ಣ ಗಂಟಿಟ್ಟುಕೊಂಡಿಯ? ಇದು ತಂದೆ ಸ್ವಾಮಿ, ಇದು ಹಶ್ವನ ಹಿಡ್ಕೊಂಡು ಬಂದಿದ್ದೀನಿ. ಈ ಕತ್ತಲೆ ಕವಿದಿದೆ, ನಿಶಿಯು ಮುಸುಕಿದೆ. ಈ ಕಾರ್ಗತ್ತಲೊಳಗೆ ನಾವು ಈ ರಾಜ್ಯವನ್ನು ಬಿಟ್ಟು ಯಾರಿಗೂ ಗೋಚರವಾಗಿ ನೀನೊಂದ್ಸಾರಿ ಈ ಕಡೆ ನೋಡು. ಇಲ್ಲ ಸ್ವಾಮಿ, ಎಲ್ಲ ನಿದ್ರೆ ಮಾಡ್ತಾವೆ. ಈ ಕಡೆ ಎಲ್ಲರೂ ನಿದ್ರೆ ಇದ್ದಾರೆ ಸ್ವಾಮಿ, ಅದಿದೆ ತಕ್ಕ ಸಮಯ. ಅವನ ಗಂಟನ್ನು ತಪ್ಪಿಕೊಂಡು ಹಶ್ವನ ಎಳಕೊಂಡು ರಾತ್ರಿ 12 ಗಂಟೆ ಸಮಯ ಆ ಕಾರ್ಗತ್ತಲೊಳಗೆ ತುಂಬಿದ ಗರ್ಭಿಣಿ ಮಹಾರಾಣಿಯನ್ನು ಕರ್ಕೊಂಡು ಮಹಾರಾಜ ರಾಜ್ಯವನ್ನು ಬಿಟ್ಟು ರಾಜ್ಯದ ಹೆಬ್ಬಾಗಿಲಿಗೆ ಬಂದ್ಬಿಟ್ಟ. ಕಣ್ಣಲ್ಲಿ ಕಣ್ಣೀರು ಬಂದ್ಬಿಟ್ಟು ಒಂದ್ಸಾರಿ ತನ್ನ ಪಟ್ಟಣವನ್ನ, ತನ್ನ ಅರಮನೆಯನ್ನು ಹಿಂದಿರುಗಿ ನೋಡ್ಬಿಟ್ಟಲ್ಲ, ದಳ 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 ನಡುತ್ತಾ ಇದ್ದಾನೆ. ಶಿವನೇ ತೊರೆದೆನೋ ನಾನೀ ರಾಜ್ಯವಾ ತೊರೆದು ಹೋದೆನೋ ಶಿವನೇ ರಕ್ಷಿಸೋ ಶಂಭೋ ಶಂಕರ. ತುಂಬಿದ ಪಟ್ಟಣವನ್ನ, ನಂಬಿದ ಪ್ರಜೆಗಳನ್ನ ಎಲ್ಲರಿಗೂ ನಾನು ಮೋಸ ಮಾಡಿ ಯಾರಿಗೂ ಗೋಚರವಿಲ್ಲದಂತೆ ಹೋಗ್ತಾ ಇದ್ದೀನಿ. ಶಿವ ಕೈಲಾಸವಾಸ, ನಾನು ಹಿಂತಿರುಗಿ ಬರುವವರೆಗೂ ನನ್ನ ರಾಜ್ಯವನ್ನ, ನನ್ನ ಪ್ರಜೆಗಳನ್ನ ಕಾಪಾಡೋಬಾರ ನಿನ್ನದಲ್ಲದೆ ನನ್ನದೇನಿಲ್ಲ. ಹರಹರ ಮಹಾ ಹೆಬ್ಬಾಗಿಲು, ಒಂದೊಂದು ರಾಜ್ಯಕ್ಕೆ ಒಂದೊಂದು ಹೆಬ್ಬಾಗಿಲು ಅಂತ ಕಟ್ಟಿಸೋದಾಗ ಆ ಹೆಬ್ಬಾಗಿಲನ್ನು ದಾಟಿ ಹಾಕಿ ಚಂದ್ರಹಾಸೆ ಸ್ವಾಮಿ, ನಾವಿನ್ನು ಅಶ್ವದ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಏಕೆಂದರೆ ಪ್ರಜೆಗಳು ಯಾರಾದ್ರೂ ನೋಡ್ಬಿಟ್ರೆ ಹಿಂಬಾಲಿಸ್ಕೊಂಡು ಬಂದ್ಬಿಡ್ತಾರೆ, ನಮ್ಮನ್ನು ಬಿಟ್ಕೊಡೋದಿಲ್ಲ. ನಾವು ಅಶ್ವದ ಮೇಲೆ ಕುಳಿತುಕೊಂಡು ವೇಗವಾಗಿ ಹೊರಟೋಗೋಣ, ಆಗ ನಾವು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಹಾಗೆ ಆಗಲಿ. ಎತ್ತಿ ಕೂರಿಸಿದ ಪೂರ್ಣ ಗರ್ಭಿಣಿ ಚಂದ್ರಹಾಸೆಯ ಅಶ್ವದ ತುಂಬಿದ ಗರ್ಭಿಣಿ ಚಂದ್ರಹಾಸನ ಎಕ್ಕೆ ಸುಗಂಧ ಆಭರಣದ ಗಂಟು ಮೂಟೆಗಳನ್ನ ತಪ್ಪಿಕೊಂಡು ಚಂಗನೆ ತಾನು ಭಗವಂತನ ಮಾಯೆ ಬಲ್ಲವರ್ಯಾರೋ ಅವನ ಮಾಯಾ ಹಶ್ವ ಲಟ್ಟ ಲಟ್ಟ ಲಟ್ಟ. ಹಿಂದೆ ಕುಳಿತಿದ್ದ ಮಹಾರಾಣಿ ಹೇಳ್ತೇನೆ, ಇಷ್ಟೊಂದು ನಿಧಾನವಾಗಿ ನಡೆಯುವಂತಕ್ಕಂಥ ಅಶ್ವವನ್ನು ಯಾಕಾದ್ರೂ ಹುಡುಕ ಬಂದ್ರಿ ಸ್ವಾಮಿ? ಬೆಳಗಾಗಿ ನಮ್ಮ ರಾಜ್ಯದ ಪ್ರಾಂತ್ಯವನ್ನು ಬಿಟ್ಟು ಹೋಗಕ್ಕೂ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟು ನಿಧಾನವಾಗಿ ನಡೀತಾ ಇದೆ ಅಶ್ವ. ತಮ್ಮ ಕೈಲಿರುವ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆಯಿರಿ. ಒಂದು ಪೆಟ್ಟನ್ನು ಹೀಗಂದ, ಮತ್ತೊಂದು ಪೆಟ್ಟ ಒಡೆಯೇ. ಸರ್ವೇ ಸಾಧಾರಣವಾಗಿ ಹೆಜ್ಜೆ ಇತ್ತು.
ಮೂರನೇ ಬೆಟ್ಟನ್ನ ಆ ಬಾರುಗೋಲಿನಿಂದ ಬಾಯಿನ ಶಬ್ದನ ಹೊಚ್ಚರಿ ಹಾಯ್ ಅಂತ ಭೂಮಿ ಮೇಲೆ ಹೋಗುತ್ತಿದ್ದ ಅಶ್ವ ಚಂಗನಗೆದ ಆ ಕ್ಷಣದೊಳಗೆ ಒದಗಿತು ಆ ದುರಗ ಎಲ್ಲವ ಸುತ್ತುತ್ತ ಒದಗಿತು ಬಹುಬೇಗ ಕಲಿಯ ಮೈಯನು ಕಿಡಿಯದ ನನಗೋಮೆ ಒದಗಿ ಜಯದೊಳಗೆ ಮಹಾದೇವ ಮಹಾದೇವ ಓಂ ನಮಃ ಶಿವಾಯ. ಭೂಮಿ ಮೇಲೆ ಹೋಗುತ್ತಿದ್ದ ಅಶ್ವ ಯಾವಾಗ ಚಂಗನ ಆಕಾಶ ನೆಗಿತಲ್ಲ ಸತ್ಯವತ ಅಯ್ಯೋ ಇಷ್ಟೊಂದು ಜೋರಾಗಿ ಹೋಗ್ತಾ ಇದ್ದಲ್ಲ ಅಶ್ವ ಅಂತ ಹೇಳಿ ಆ ತುರ್ಗವನ್ನು ಎಳಿತಾ ಇದ್ದಾನೆ. ಎಷ್ಟು ಹೇಳಿದ್ರೆ ಇಟ್ಟಿಸ್ತಾ ಇಲ್ಲ. ದೇವಿ ಸ್ವಾಮಿ ಇಡೀ ಅಶ್ವವನ್ನ ಇಲ್ಲ ದೇವಿ ನನ್ನ ಕೈ ಸಿಗ್ತಾ ಇಲ್ಲ, ಇದು ಹಗ್ಗವನ್ನು ಬಿಟ್ಟೆ ಎಂದ. ಆಕಾಶ ಮಾರ್ಗ ಕುತ್ಕೊಂಡು ತಪ್ಪು ದೇವಿ, ಅಶ್ವವನ್ನು ತಬ್ಬಿಕೋ ಭಗವಂತನ ಇಚ್ಛೆದ್ದಂತಾಗಲಿ ಅಂತ ಹೇಳಿ ಈರೂರು ಅಶ್ವವನ್ನು ತಬ್ಬಿಕೊಂಡರೆ ಆಕಾಶ ಮಾರ್ಗದಲ್ಲಿ ಗಿರಿ 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 ತಪ್ಪಿಸ್ತಾ ಗಾಳಿಯ ಪಟದಂತೆ ಗಡಿಯಲ್ಲಿ ಮಾನವನ ಗಾಳಿಯ ಪಟದಂತೆ ಆಡಿಗೆ ಬೀಳಿಗೆ ತೇಲಿಗೆ ನೋಡುವೆ ಆಡಿಗೆ ಬೀಳಿಗೆ ತೇಲಿಗೆ ನೋಡುವೆ ಆಡಿಗೆ ಬೀಳಿಗೆ ತೇಲಿಗೆ ದೇವಾ ಮಹಾದೇವ ಪರಮಾತ್ಮ ಗದಿಯಲ್ಲಿ ಮಾನವನ ಆಡಿಗೆ ಬೀಳಿಗೆ ತೇಲಿಗೆ ನೋಡುವೆ ಆಡಿಗೆ ಬೀಳಿಗೆ ತೇಲಿಗೆ ನೋಡೋ ಕರುಣೆಯು ಬಾರದೆಯೇ ಹೋಗೇವ ನಿನಗೆ ಹೃದಯವು ನೋಡದೆ ಮನೆಯಾಗಿರುವೆ ಕರುಣೆ ಬಾರದೆ ನಿನಗೆ ಬೇಗನೆ ಬಾರೋ ಕರಿ ಪುರುಷ ಹಾಡುತ್ತ ಬಾರೋ ಜಗದೊಡೆಯ ದೇವಾ
ಗಿರಿ 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 ತಿರುಗಿಸ್ತಾ ಇದೆ. ಆ ಆಕಾಶ ಮಾರ್ಗದಲ್ಲಿ ರಾಜರಾಣಿಬ್ಬರನ್ನು ಶನಿದೇವಾ ಶನಿದೇವಾ ಅಂತ ಗೋಳಾಡ್ತಾವ್ರೆ. ದಟ್ಟವಾದ ಅರಣ್ಯ, 100 ಮೈಲಿಗಳ ದೂರ ತೆಗೆದುಕೊಂಡು ಹೋಗಿ ಆ ಅರಣ್ಯದ ಮಧ್ಯಭಾಗದಲ್ಲಿ ಗಮನಿಸಿದೆ. ಅಶ್ವವೇ ಒಂದು ಕಡೆ ನಿಂತಿದೆ, ಆವರಣ ಗಂಟೆ ಒಂದು ಕಡೆ ಇಟ್ಟಾಡ್ತಾ ಇದೆ. ರಾಜರಾಣಿಯರೇ ಒಂದು ಕಡೆ ಮೂರ್ಛಿತರಾಗಿದ್ದವರು, ಕಲ್ಲು ಮುಳ್ಳಿನ ಮೇಲೆ ಮೈ ಕೈಯೆಲ್ಲ ಗಾಯವಾಗಿದೆ. ಎಲ್ಲವೋ ಸತ್ಯರ್ವಥ, ಇವನ್ಯಾರು, ಇವನ ಅಂಶವೆಂತಹದ್ದು ಎಂಬುದನ್ನು ಅರಿಯದೆ ಪಾಪಿಯಾದ ನೀನು ನನ್ನನ್ನು ಜರಿದೆಯಾ? ಆದರೆ ಈಗ ನೋಡು ನಿನಗೆ ಅರ್ಥವಾಗುತ್ತೆ. ಥಟ್ಟ ಮಾಯವಾದ ಮೇಲೆ ಇವನಿಗೆ ಜ್ಞಾನ ಬಂತು. ಮೈ ಕೈಯೆಲ್ಲ ಗಾಯವಾಗಿ ಸತ್ಯರ್ವತ, ಶನಿರಾಜ ಎಲ್ಲಿ ನನ್ನ ಮಹಾರಾಣಿ ಚಂದ್ರಹಾಸೆ? ದೇವಿ ಅಂದರೆ ಬಹಳ ದೂರದಲ್ಲಿ ಮೂರ್ಛಿತಳಾಗಿದ್ದ ಚಂದ್ರಹಾಸೆ. ಸ್ವಾಮಿ ದೇವಿ ಸ್ವಾಮಿ ಎನ್ನೋಡೋಡಿ ಬರ್ತಾಳೆ. ಮೈ ಕೈಯೆಲ್ಲ ಗಾಯವಾಗಿ ರಕ್ತ ಸೋರ್ತಾ ಇದೆ. ಮಹಾರಾಜನನ್ನು ತಪ್ಪಿಕೊಂಡು ಮಹಾರಾಣಿ ದುಃಖಪಟ್ಟು ದೈವ ಯೋಗದಿಂದ ಅಶ್ವಭೂಮಿಗಿಳಿಯಿತು, ನಮ್ಮ ಪ್ರಾಣ ಉಳಿಯುತ್ತದೆ. ನಿಜ ಸ್ವಾಮಿ, ಆ ಪರಮಾತ್ಮನ ಕರುಣೆ ನಮ್ಮ ಮೇಲಿದೆ. ಎಲ್ಲಿ ಅಶ್ವ? ಆ ಪಕ್ಕದಲ್ಲಿ ನಿಂತಿತ್ತು. ಆ ಅಶ್ವನ ಎಳಕೊಂಡು ಆವರಣ ಗಂಟು ಮೂಟೆಗಳನ್ನು ತಪ್ಪಿಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ. 3-4 ದಿವಸವೆಲ್ಲ ಗೊಂಡಾರಣ್ಯ, ಹುಲಿ, ಕರಡಿ, ಸಿಂಹ, ಕಾಗೂಲಗಳು ವಾಸ ಮಾಡ್ತಾರೆ.